ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ನಮ್ಮ ಜೊತೆ ಮಿಸ್ಟರ್ ಕುಮಾರ್ ಅವರು ಮತ್ತು ಅವ್ರ ವೈಫ್ ಇದ್ದಾರೆ. ಸೊ ಅವರು 18 ವರ್ಷ ಆಯಿತು ಮ್ಯಾರೇಜ್ ಆಗಿ. ಸೊ 18 ವರ್ಷದ ನಂತರ ನಮ್ಮ ಹಾಸ್ಪಿಟಲಿಂದ ಟ್ರೀಟ್ಮೆಂಟ್ ತೊಗೊಂಡು IVF ಟ್ರೀಟ್ಮೆಂಟ್ ತೊಗೊಂಡು ಕನ್ಸೀವ್ ಆಗಿ ಸಕ್ಸಸ್ಫುಲಿ 6 ತಿಂಗಳದ್ದು ಮಗು ಇದೆ ಅವ್ರ ಹತ್ರ. ಸೊ ಅವ್ರ ಜರ್ನಿ ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಈಗ ಮಗು ಕೈಯಲ್ಲಿ ಬರೋವರೆಗೂ ಜರ್ನಿ ಹೇಗಿದೆ ಅಂತ ಅವ್ರ ಬಾಯಿಂದ ನಾವು ಕೇಳ್ಕೊಡೋಣ. ಸರ್, ನಿಮ್ಮ ಹೆಸರು? ಕುಮಾರ್ ಮೇಡಮ್. ಮೇಡಮ್, ನಿಮ್ಮ ಹೆಸರು? ಸರ್, ಮದುವೆಗೆ ಎಷ್ಟು ವರ್ಷ ಆಯಿತು? 18 ವರ್ಷ ಆಯಿತು ಮೇಡಮ್. ಸೊ 18 ವರ್ಷ ಆದಮೇಲೆ ಇದು ಫಸ್ಟ್ ಮಗು ಅಲ್ವಾ? ಹೌದು ಮೇಡಮ್. ಸೊ 18 ವರ್ಷ ಇಂದ ಹಿಡ್ಕೊಂಡು ಎಲ್ಲೆಲ್ಲಿ ಯಾವ ಕಡೆ ಟ್ರೀಟ್ಮೆಂಟ್ ಎಲ್ಲ ಹೋಗಿದ್ರಿ ನೀವು? ಮೇಡಮ್, ಬೇಜಾನ್ ಹಾಸ್ಪಿಟಲ್ ಕಡೆ ಹೋಗಿದ್ರೆ ಅಲ್ಲೆಲ್ಲ ಏನು ಟ್ರೀಟ್ಮೆಂಟ್ ಆಪ್ಷನ್ಸ್ ಎಲ್ಲ ಹೇಳಿದ್ರು ನಿಮಗೆ? ಏನೂ ಆಗಿಲ್ಲ ಮೇಡಮ್. ಅಲ್ಲಿ ಯಾವ್ಯಾವ ಥರ ಟ್ರೀಟ್ಮೆಂಟ್, IUI ಆ ಥರ ಏನಾದರೂ ಹೇಳಿದ್ರೆ? ಏನು ನಾವು ಮಾಡಿಸಿರಲಿಲ್ಲ. ಹೋಗಿ ಒಂದ್ 2 ತಿಂಗಳು 3 ತಿಂಗಳು ತೋರಿಸ್ಕೊಂಡ್ರೆ ಆಮೇಲೆ ಬಂದ್ಬಿಟ್ರೆ ಆಮೇಲೆ ತಿರ್ಗಾ ಕಲ್ದಿರ ಹೋದ್ರೆ ಆದ್ರೆ ಆಗ್ಲಿ ಹೋದ್ರೆ ಹೋಗ್ಲಿ ಕಲ್ದಿರ ಹೋದ್ರೆ. ಸರ್, ನಿಮ್ಗೆ ಇಲ್ಲಿಂದ ಹಾಸ್ಪಿಟಲ್ ಬಗ್ಗೆ ನಿಮ್ಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟರು? ಮೇಡಮ್, ನಮ್ಗೆ ಯಾರು ಇನ್ಫಾರ್ಮೇಷನ್ ಕೊಡಿಲ್ಲ. ಬುದ್ಗೆರೆಯಲ್ಲಿ ಕ್ಯಾಂಪ್ ಹಾಕಿದ್ರು. ಆ ಕ್ಯಾಂಪ್ ಮುಖಾಂತರ ಬಂದಲ್ಲಿ ತಳ್ಕೊಂಡು ಮನೆಗೆ ಹೋಗಿ ನಾವು ನಮ್ಮ ಮಿಸ್ಸಸ್ ಕೂತ್ಕೊಂಡು ಮಾತಾಡಿ ಆಮೇಲೆ ನಾವು ಕ್ಯಾಂಪ್ ಬಂದ್ರಿ ಮೇಡಮ್. ಸೊ ಕ್ಯಾಂಪಿಂದ ಇಲ್ಲಿಗೆ ನಿಮ್ಗೆ ವರ್ಧನ್ ಹಾಸ್ಪಿಟಲಿಗೆ ರೆಫರ್ ಮಾಡಿದ್ರಲ್ವಾ? ಸೊ ಇಲ್ಲಿ ವರ್ಧನ್ ಹಾಸ್ಪಿಟಲಿಗೆ ಫಸ್ಟ್ ವಿಸಿಟಲ್ಲಿ ಬಂದಾಗ ನಿಮ್ದೆಲ್ಲ ಟೆಸ್ಟ್ ಎಲ್ಲ ಆದಮೇಲೆ ಏನಂತ ನಿಮಗೆ ಹೇಳಿದರು? ಅದ್ರ ಮೇಲೆ ಪಾಸಿಟಿವ್ ಎಲ್ಲ ಬಂತು, ತಪ್ಪಿನ ಬಂತು. ನಿಮ್ಗೆ ಯಾವ್ಯಾವ ಆಪ್ಷನ್ಸ್ ಥರ ಹೇಳಿದ್ರು? IUI ಹೋಗ್ಬೇಕಂತ ಹೇಳಿದ್ರಾ? IVF ಹೋಗ್ಬೇಕಂತ ಹೇಳಿದ್ರಾ? ಮೇಡಮ್, ನಮಗೆ ಇಲ್ಲಿ ಎಲ್ಲ ಚೆಕ್ ಮಾಡಿದ್ಮೇಲೆ ನಮಗೆ ಮಕ್ಕಳಾಗೋ ಮೂಮೆಂಟೇ ಇಲ್ಲ ಅಂದರೆ ಹೇಳಿದ್ರು ಮೇಡಮ್. ಆಮೇಲೆ IVF ಮಾಡ್ರಿ ಅಂದ್ಬಿಟ್ಟು ಅದಕ್ಕೆ IVF ಮಾಡಂತ ಹೇಳಿದ್ರು. ಓಕೆ. ಸೊ IVF ಸ್ಟಾರ್ಟಿಂಗ್ ಟ್ರೀಟ್ಮೆಂಟ್ ಸೈಕಲ್ಸ್ ಆದಮೇಲೆ ನಿಮ್ಮದು ಎಂಬ್ರಿಯೋಸ್ ಬಂದಾದ್ಮೇಲೆ ನಿಮಗೆ ಫಸ್ಟ್ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂತು. ಸೊ ಈ ಥ್ರೂ ಔಟ್ ಕೋರ್ಸಲ್ಲಿ ನಿಮ್ಮದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬರೋದು ಹೋಗೋದು, ಇಲ್ಲಿಂದ ನಮ್ಮ ವಾತಾವರಣ, ಹಾಸ್ಪಿಟಲ್ ವಾತಾವರಣ? ಅಂದರೆ ಬರೋದು ಹೋಗೋದು ನಮಗೇನು ಆರಾಮಾಗಿತ್ತು. ಅಂದರೆ ಟೈಮ್ ಕರೆಕ್ಟಾಗಿ ಹಾಸ್ಪಿಟ್ಲ್ಗೆ ಬರ್ತಾಯಿದ್ರು ಮೇಡಮ್. ಯಾವುದೇ ಒಂದು ತಿಂಗಳಾಗಲಿ ನಾವು ಯಾಮಾರಿಲ್ಲ. ಪ್ರತಿ ಒಂದು ತಿಂಗಳು ಅವರು ಏನು ಡೇಟ್ ಕೊಡ್ತಾಯಿದ್ರು ಆ ಡೇಟ್ ಪ್ರಕಾರ ಬಂದು ನಾವು ಹಾಸ್ಪಿಟ್ಲ್ಗೆ ಬರ್ರಿ ಮೇಡಮ್. ತಿಂಗಳ ಚೆಕಪ್ ಎಲ್ಲಿ ಮಾಡಿಸ್ತಾ ಇದ್ರಿ? ಎಲ್ಲಿ ಡೆಲಿವರಿ ಆಯಿತು? ಮೇಡಮ್, ಇದು ವರ್ಧನ್ ಹಾಸ್ಪಿಟ್ಲಲ್ಲೇ ತೋರಿಸಿದ್ದು ಮೇಡಮ್. ಡೆಲಿವರಿ ಆಗಿದ್ದು ಮಾತ್ರ ಹೊಸಕೋಟೆಯಲ್ಲಿ MBG ಹಾಸ್ಪಿಟಲ್. ಸೊ ಗಂಡು ಮಗುನ ಹೆಣ್ಮಗು? ಸರ್, ಗಂಡು ಮಗು ಮೇಡಮ್. ಗಂಡು ಮಗು. ಎಷ್ಟಿತ್ತು ಡೆಲಿವರಿ ಆದಮೇಲೆ ವೇಟು? ಮೇಡಮ್, ಡೆಲಿವರಿ ಆಗೋ ಟೈಮಲ್ಲಿ 1 kg 900 ಗ್ರಾಮ್ ಇತ್ತು. ಓಕೆ. ಅದಾದಮೇಲೆ ಏನು ಕಾಂಪ್ಲಿಕೇಶನ್ ಆಗಿರಲಿಲ್ಲ? ಅದೇನು ಆಗಿರಲಿಲ್ಲ. ಸೊ ಇವಾಗ ಮಗು ಎಷ್ಟು ತಿಂಗಳ? ಇವಾಗ ಮಗು 6 ತಿಂಗಳು ಮೇಡಮ್. 6 ತುಂಬಿ 7 ಬಿದ್ದದ್ದು. ಸೊ ಗಂಡು ಮಗು ಅಲ್ವಾ? ಗಂಡು ಮಗು ಮೇಡಮ್. ಸರ್, ನಿಮ್ದು ಅಭಿಪ್ರಾಯ ಏನು? ಈಗ ವರ್ಧನ್ ಹಾಸ್ಪಿಟಲ್ ಈಗ ನೀವು ಇಲ್ಲಿಂದ ಫಸ್ಟ್ ರೆಫರೆನ್ಸ್ ಆಯಿತು. ಸೊ ಇಲ್ಲಿಂದೆಲ್ಲ ನೀವು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ, ಕೈಯಲ್ಲಿ ಮುದಾಗ ಮಗುನೂ ಇದೆ. ಸೊ ಇದ್ರದ್ದು ನೀವು ಅಭಿಪ್ರಾಯ ಏನು ಟೋಟಲ್ ನಿಮ್ಮ ಜರ್ನಿ? ಈ ಹಾಸ್ಪಿಟ್ಲ್ ಬಂದಾಗಿಂದ ನಮ್ಗೆ ಗಂಡು ಮಗು ಆತಾನೆ ಸಂತೋಷ ಆಯಿತು. ಇದೇ ಥರ ಯಾರ್ಕನ್ನ ಇನ್ನು ಮದುವೆ ಆಗಿದ್ದವರು ಬೇಜಾನ್ ಜನ ಇರ್ತಾರೆ. ದಯವಿಟ್ಟು ಈ ಹಾಸ್ಪಿಟ್ಲಿಗೆ ಬಂದು ತೋರಿಸ್ಕೊಳ್ಳಿ, ನಿಮಗೂ ಒಂದೊಂದು ಮಗು ಆಗುತ್ತೆ.